ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತನೇ ದಿವಸ ಕರ್ತನ ವಾಕ್ಯ ಯಾವುದಂದರೆ 1 ಥೆಸಲೋನಿಕ 4ನೇ ಅಧ್ಯಾಯ 1-12 ವಾಕ್ಯಗಳಲ್ಲಿ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯ ಏನು ಹೇಳ್ತದಂದರೆ, ಕ್ರೈಸ್ತರು ಇರಬೇಕಾದ ನಡವಳಿಕೆಯ ಕುರಿತು. ಯಾವ ರೀತಿ ಇರಬೇಕು ಕ್ರೈಸ್ತರು? ಅನ್ಯ ಜನಗಳ ಮಧ್ಯದಲ್ಲಿರುವಾಗ ನಿಮ್ಮನ್ನು ನೀವು ಎಚ್ಚರಿಕೆಯಿಂದ ಮಾದರಿಯಾಗಿರಬೇಕಂತ ದೇವರ ವಾಕ್ಯ ಹೇಳ್ತದೆ. 20-30 ವರ್ಷಗಳ ಹಿಂದೆ ಹೌದು, ಆ ರೀತಿ ಕ್ರೈಸ್ತರಂದರೆ ಶಾಂತವಾಗಿರ್ತಾರೆ, ಯಾರ ಜೊತೆ ಜಗಳ ಆಡೋದಿಲ್ಲ, ಹಾಗೂ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾರೆ. ಈ ರೀತಿ ಒಂದು ವಾಹಿನಿ ಇತ್ತು ಜನಕ್ಕೆ. ಆದರೆ ಈಗ ಬರ್ತಾ ಬರ್ತಾ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಒಬ್ಬರು ನೋಡು ಒಬ್ಬರು ಒಂದೊಂದು ತಪ್ಪುಗಳು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ. ಆದರೆ ದೇವ್ರ ವಾಕ್ಯ ಏನು ಹೇಳ್ತದಂದರೆ, ಮಕ್ಕಳೇ, ನೀವು ಶಾಸ್ತ್ರವನ್ನು ಓದಿ ಅದರ ತಕ್ಕ ನಡೀತಾ ಇದ್ದೀರಿ, ಆದರೂ ಇನ್ನೂ ಪವಿತ್ರವಾಗಿ ನಡಿಬೇಕಂಥೇಳಿ ಎಲ್ಲಿ ಅಂದರೆ 1 ಥೆಸಲೋನಿಕ 1-4 ಏನು ಹೇಳ್ತದಂದರೆ, ಕಡೆ ಮಾತೇನೆಂದರೆ ಸಹೋದರರೇ, ನಾವು ಕರ್ತನಾದ ಯೇಸು ಕ್ರಿಸ್ತನ ಅಧಿಕಾರದಿಂದ ನಿಮಗೆ ಕೊಟ್ಟ ಆಜ್ಞೆಗಳನ್ನು ತಿಳಿದಿರಷ್ಟೇ. ನೀವು ಹೇಗೆ ನಡೆದು ದೇವರನ್ನು ಮೆಚ್ಚಿಸಬೇಕು ಅದನ್ನು ನಮ್ಮಿಂದ ಕಲಿತುಕೊಂಡು ಅದರಂತೆ ನಡೀತಿರಲ್ಲ ಇದ್ದೀರಿ. ನೀವು ಹಾಗೆ ಇನ್ನೂ ಹೆಚ್ಚಾಗಿ ನಡೆಯಬೇಕೆಂಬುದೇ ನಿಮ್ಮನ್ನು ಬೇಡಿಕೊಂಡು ಯೇಸು ಕರ್ತನಲ್ಲಿ ಪ್ರಬೋಧಿಸುತ್ತೇನೆ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂಬುದೇ, ಆಧಾರದಿಂದ ದೂರವಾಗಿರಬೇಕೆಂಬುದೇ. ಹೌದು ಕರ್ತನೆ, ನೀವು ಶುದ್ಧರಾಗಿರಬೇಕು ಹಾಗೂ ತಪ್ಪು ಮಾಡೋದರಿಂದ ದೂರವಾಗಿರಬೇಕು. ಇನ್ನೂ ಹೆಚ್ಚಾಗಿ ಪವಿತ್ರವಾಗಿ ಇನ್ನೂ ಒಬ್ಬರೊಬ್ಬರು ಪ್ರೀತಿ ವಿಶ್ವಾಸದಲ್ಲಿ ನಡ್ಕೊಳ್ಬೇಕಂತೇಳಿ ದೇವ್ರ ವಾಕ್ಯ ಹೇಳ್ತದೆ. ಹಾಗೂ ಇನ್ನೊಂದೇನೆಂದರೆ, ಒಬ್ಬರು ನೋಡು ಒಬ್ಬರು ಹೊಟ್ಟೆ ಕಿಚ್ಚು ಪಡೋದು, ಇಂಥವೆಲ್ಲ ಮಾಡಬಾರ್ದು. ಅಣ್ಣ ತಮ್ಮರಾಗಲಿ, ಅಕ್ಕ ತಂಗಿಯರಾಗಲಿ, ನೆರೆಹೊರೆಯರಾಗಲಿ. ಹಾಗೂ ಇನ್ನೊಂದು ವಾಕ್ಯ ಏನಂದರೆ, ನಿನ್ನ ನೆರೆಯವರ ಆಸ್ತಿಯನ್ನು ಆಶಿಸಬಾರದು. 10 ಆಜ್ಞೆಗಳೆಲ್ಲ ಅದೊಂದು ಹೇಳ್ತದೆ. ಆಶಿಸಬಾರದಂದರೆ ಪಕ್ಕದಲ್ಲಿದ್ದವ್ರನ್ನ ನೋಡಿ ನಾವು ಇವ್ರು ಹೀಗೆ ಹಾಗೆ ಅಂತ ಹೊಟ್ಟೆ ಕಿಚ್ಚು ಪಡೋದಾಗಲಿ, ಅಥವಾ ಅವ್ರು ಮಾಡ್ತಾರೆ ನಾವು ಮಾಡ್ಬೇಕನ್ನೋದಾಗಲಿ, ಇಂಥದನ್ನು ಮಾಡಬಾರ್ದು. ಆಸ್ತಿ ಅಂದರೆ ಅವ್ರ ಪ್ರಾಪರ್ಟಿಗಾಗಲಿ ಅಥವಾ ಹೆಣ್ಣು ಗಂಡಿಗಾಗಲಿ ಒಬ್ಬರ ಮೇಲೆ ಒಬ್ಬರು ಕಣ್ಣಿಟ್ಟು ಇಡುವುದು ತಪ್ಪು ಅಂತ ದೇವ್ರ ವಾಕ್ಯ ಹೇಳ್ತದೆ. ಅದಕ್ಕಾಗಿ ನೀವುಗಳು ಕರ್ತನ ವಾಕ್ಯನ ಹೇಳ್ತದಂದರೆ, ನಮ್ಮನ್ನು ನಾವು ಚೇತರಿಸಿಕೊಂಡು ಕ್ರೈಸ್ತ ಮಕ್ಕಳು ಹೇಗಿರ್ತಾರೆ ಅಂದರೆ ಹೀಗೆ ಇರ್ತಾರೆ ಅನ್ನುವ ಒಂದು ರೀತಿಯಲ್ಲಿ ನಡ್ಕೊಳ್ಬೇಕಂತೇಳಿ ದೇವ್ರ ವಾಕ್ಯ ಹೇಳ್ತದೆ. ಹಾಗೂ ಏನೇ ಒಂದು ಕೆಲಸ ಮಾಡಿದ್ರೆ ಆ ಕೆಲಸದಲ್ಲಿ ನೀವು ತಲೆ ಹಾಕಬಾರದು. ಯಾಕೆ ತಲೆ ಹಾಕಬಾರದು ಅಂದರೆ, ಅವ್ರ ಕೆಲಸದಲ್ಲಿ ಅವರು ನಿರತರಾಗಿರ್ತಾರೆ. ಆ ಸಮಯದಲ್ಲಿ ನೀವು ಮಧ್ಯದಾಗೆ ಹೋಗಿ ಅವ್ರಿಗೆ ಅಡಚಣೆ ಮಾಡೋದಾಗಲಿ, ಏನಾದ್ರು ತಪ್ಪು ಮಾತಾಡೋದಾಗಲಿ ಇಂಥದ್ದು ಮಾಡಿ ತೊಂದರೆ ಕೊಡಬಾರ್ದು. ನಿಮ್ಮ ಕೆಲಸದಲ್ಲಿ ನೀವು ಮಾನ್ಯರಾಗಿ ನಡೆದುಕೊಡ್ರಿ ಅಂತ ದೇವ್ರ ವಾಕ್ಯ ಹೇಳ್ತದೆ. ಅದು ಎಲ್ಲಿ ಹೇಳ್ತದಂದರೆ, ಅದೇ 1 ಥೆಸಲೋನಿಕ 4:11 ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕಬಾರದು. ಸುಮ್ಮನಾಗಿದ್ದು ಸ್ವಂತ ಕಾರ್ಯವನ್ನು ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನ್ಯವೆಂದೆಣಿಸಿರಿ. ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳುವಿರಿ ಮತ್ತು ನಿಮಗೆ ಯಾವುದಕ್ಕೂ ಕೊರತೆ ಇರೋದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದ್ದಾರೆ, ಹೀಗಿದ್ದರೆ ನೀವು ಸಜ್ಜನರಾಗಿ ಅಂದರೆ ಹೊರಗಿನ ಅಂದರೆ ಅನ್ಯ ಜನಗಳ ಮುಂದೆ ನೀವು ಕ್ರೈಸ್ತ ಮಕ್ಕಳು ಇಂಥವ್ರು ಇರ್ತಾರೆ ಅಂತೇಳಿ ತೋರಿಸ್ಕೊಳ್ಳೋದೇ ಅಲ್ಲ. ಆದರೆ ನಿಮ್ಮ ಮನಸ್ಸಾಕ್ಷಿಯಿಂದ ನೀವು ಒಳ್ಳೆಯ ಕೆಲಸ ಮಾಡಿಕೊಂಡು ಜೀವಿಸಿರಿ. ಹಾಗಿದ್ದರೆ ದೇವರು ನಿಮ್ಮನ್ನು ಮೆಚ್ಚಿಕೊಳ್ತಾನೆ. ದೇವರು ನಮಗೆ ಮೆಚ್ಚಿಕೊಳ್ಬೇಕಾದ್ರೆ ನಾವು ಹೇಗಿರ್ಬೇಕಂದ್ರೆ ಇಲ್ಲಿವರೆಗೆ ಕೇಳಿದ್ದೀರಿ, ಅದೇ ರೀತಿ ನೀವುಗಳಿರುವಂತೆ ನಿನ್ನ ಕೃಪೆ ಮಾಡಿ ಕರ್ತನಿಗೆ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ, ದೂತಗಳ ಒಡೆಯನೇ, ಸೇನಾಧೀಶ್ವರನೇ, ಅಪ್ಪ ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಇವತ್ತಿನ ದಿವಸ ಸ್ವಾಮಿ, ಕ್ರೈಸ್ತರು ಯಾವ ರೀತಿ ನಡ್ಕೊಳ್ಬೇಕೆನ್ನೋದ್ರ ಕುರಿತಾಗಿ ತಿಳಿದಿವೆ, ಅದರಂತೆ ನೀವುಗಳು ಕಲಿತು ನಡೆದುಕೊಳ್ಳಲು ಸಿದ್ಧರಾಗಿರೋಣ ಅಂತೇಳಿ ದೇವರೇ ಇನ್ನು ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ರಕ್ಷಕ. ಆಮೇನ್.